ನಮಸ್ಕಾರ ಎಲ್ರಿಗೂ. ಕಥಾ ಸಂಗ್ರಹ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸ ಕತೆ ಜೊತೆಗೆ ನಿಮ್ಮ ಮುಂದೆ. ನನ್ನ ಹೆಸರು ಆರುಷಿ. ಈ ಕತೆ ನನ್ನ ಮಗಳು ಅದಿತಿ ಮತ್ತು ಅವಳ ಜೀವನಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ನಾನು ಬೀಜ್ನೂರ್ನ ಒಂದು ಸಣ್ಣ ಹಳ್ಳಿನಲ್ಲಿ ವಾಸವಾಗಿದ್ದೀನಿ. ಚಿಕ್ಕ ವಯಸ್ಸಿನಲ್ಲಿ ನಾನು ವಿಧವೆಯಾದ ನಂತರ ನನ್ನ ಅಪ್ಪ ಅಮ್ಮ ನನಗೆ ಮತ್ತೊಂದು ಮದುವೆ ಮಾಡಿದ್ರು. ನನ್ನ ಎರಡನೇ ಪತಿಗೆ ಮೊದಲೇ ಒಬ್ಬ ಮಗ ಇದ್ದ, ಹಾಗೂ ನನಗೂ ಒಬ್ಳು ಮಗಳಿದ್ಲು. ನನ್ನ ಮಗ ಮತ್ತು ಮಗಳು ಇಬ್ಬರು ಒಂದೇ ಕೋಣೆಯಲ್ಲಿ ಮಲಗ್ತಾ ಇದ್ರು. ಆದರೆ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮಗಳು ಪ್ರತಿದಿನ ಅವರ ಬೆಡ್ಶೀಟನ್ನು ಚೇಂಜ್ ಮಾಡ್ಕೊಳ್ತಿದ್ಲು ಮತ್ತು ನನ್ನಿಂದ ಕದ್ದು ಮುಚ್ಚಿ ಹಳೆಯ ಬೆಡ್ಶೀಟನ್ನು ವಾಶ್ ಮಾಡ್ತಾ ಇದ್ಲು ಮತ್ತು ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ಲು. ಹಾಗೂ ಒಮ್ಮೊಮ್ಮೆ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ಲು. ದಿನ ಕಳೆದಂತೆ ನನ್ನ ಮಗಳು ಸಣಕಲಾಗುತ್ತಾ ಹೋಗಿದ್ಲು. ಒಂದು ದಿನ ಬೆಳಗ್ಗೆ ಎದ್ದು ನಾನು ನನ್ನ ಮಗಳ ರೂಮಿಗೆ ಹೋದೆ. ಅಲ್ಲಿಯ ದೃಶ್ಯವನ್ನು ನೋಡಿ ಇರಿಸು ಮುರುಸಾಗಿ ದೇವರಲ್ಲಿ ಬೇಡಿಕೊಂಡೆ, ಯಾವ ತಾಯಿಗೂ ಇಂತಹ ದೃಶ್ಯವನ್ನು ತೋರಿಸಬೇಡ ದೇವರೇ ಎಂದು. ನಾನು ಮದುವೆಯಾದ 2 ವರ್ಷಗಳ ನಂತರ ವಿಧವೆಯಾಗಿದ್ದೆ. ಆಗ ನನಗೆ 20 ವರ್ಷ ವಯಸ್ಸಾಗಿತ್ತು. ಏಕೆಂದರೆ ನನ್ನ ಅಪ್ಪ ಅಮ್ಮ 16 ವರ್ಷಕ್ಕೆ ನನಗೆ ಮದುವೆ ಮಾಡಿಬಿಟ್ಟಿದ್ರು. ನಾನು ನನ್ನ ಅಪ್ಪ ಅಮ್ಮಂಗೆ ಒಬ್ಬಳೇ ಮಗಳು, ಆದರೆ ನಾನವರಿಗೆ ಬಹುದೊಡ್ಡ ಭಾರವಾಗಿದ್ದೀನಿ ಅಂತ ನನಗನ್ನಿಸ್ತಾ ಇತ್ತು. ನಾನು ಅವರ ಮಗಳೇ ಅಲ್ಲ ಅಂದ್ಕೊಳ್ಳಿ. ನಾನು ಹುಟ್ಟಿದ ನಂತರನೂ ನನ್ನಮ್ಮ ಯಾವುದೇ ಖುಷಿಯನ್ನು ಕಂಡಿರಲಿಲ್ಲ. ನನ್ನ ಅಪ್ಪಂಗಂತೂ ಮಗನೇ ಬೇಕೆಂಬ ಆಸೆ ಇತ್ತು. ಆದ್ದರಿಂದ ಅವರು ನನ್ನನ್ನು ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ. ಯಾವಾಗಲೂ ನನ್ನಿಂದ ಅವರು ಬೇರೆಯಾಗೇ ಇರ್ತಾಯಿದ್ರು. ಮನಸಾರೆ ಅವರು ನನ್ನನ್ನು ಪ್ರೀತಿ ಮಾಡ್ತಾ ಇರಲಿಲ್ಲ. ಮಗಳು ಅಂತ ಒಪ್ಕೊಂಡಿರಲಿಲ್ಲ. ನನ್ನ ಮೇಲೆ ತುಂಬ ಸಿಟ್ಟು ಮಾಡ್ಕೊಳ್ತಾ ಇದ್ರು. ಮನೆತನದ ಗೌರವವನ್ನು ಉಳಿಸುವುದಕ್ಕಾಗಿ ನಮ್ಮ ತಂದೆ ಇನ್ನೊಂದು ಮದುವೆಯಾಗಲು ಸಾಧ್ಯವಾಗಲಿಲ್ಲ. ಇದೇ ಕಾರಣಕ್ಕೆ ಅವರು ನನ್ನನ್ನು ತುಂಬ ದ್ವೇಷಿಸ್ತಾ ಇದ್ರು. ಯಾವಾಗಲೂ ನನ್ನೊಂದಿಗೆ ಕೋಪದಲ್ಲೇ ಮಾತಾಡ್ತಾ ಇದ್ರು. ಅದಕ್ಕಾಗಿ ಅವರು ನನ್ನ ಮದುವೆನ 16 ವರ್ಷಕ್ಕೆ ಮಾಡಿ ಮುಗಿಸ್ಬಿಟ್ಟಿದ್ರು. ನನ್ನ ಪತಿ ಒಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕನಾಗಿದ್ದರು. ನಮಗೆ 3 ವರ್ಷದ ಒಬ್ಬಳು ಮಗಳೂ ಇದ್ಲು. ಆದರೆ ಒಂದು ದಿನ ನನ್ನ ಪತಿ ವಿದ್ಯಾಲಯದಿಂದ ಮರಳಿ ಬರುವಾಗ ರಸ್ತೆಯಲ್ಲಿ ಅವರಿಗೆ ಅಪಘಾತವಾಯಿತು ಮತ್ತು ಸ್ಥಳದಲ್ಲೇ ಅವರು ಮೃತಪಟ್ಟರು. ನನ್ನ ಪತಿಯು ನನ್ನನ್ನು ಬಿಟ್ಟು ಹೋದರು. ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಪತಿಯನ್ನು ಕಳೆದುಕೊಳ್ಳುವುದೆಂದರೆ ಅದು ನರಕಕ್ಕೆ ಸಮಾನವಾಗಿತ್ತು. ನನಗಂತೂ ಆಗ ಕಷ್ಟಗಳ ಮಹಾಪರ್ವವೇ ಮುಂದೆ ಬಂದು ನಿಂತಂತೆ ಭಾಸವಾಯಿತು. ಕೆಲವು ದಿನಗಳು ಕಳೆದ ನಂತರ ನನ್ನ ಅತ್ತೆ ಮಾವಂದಿರು ಸಹ ನನ್ನನ್ನು ತವರು ಮನೆಗೆ ಕಳುಹಿಸಿಬಿಟ್ಟರು. ಬಹುಶಃ ನಾನು ಅವರಿಗೂ ಭಾರವಾಗಿದ್ದೆ ಅನ್ಸುತ್ತೆ. ಅವರು ನಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚಿಸ್ತಾ ಇರಲಿಲ್ಲ. ಅವ್ರು ಯೋಚಿಸೋ ಪ್ರಕಾರ ನನ್ನ ಕಾಲ್ಗುಣ ಒಳ್ಳೆಯದಾಗಿರಲಿಲ್ಲ. ನನ್ನ ಕೆಟ್ಟ ಕಾಲ್ಗುಣದ ಕಾರಣದಿಂದಲೇ ನನ್ನ ಗಂಡನ ಸಾವಾಯಿತು ಅಂತ ಅತ್ತೆ ಮಾವ ನಂಬಿದ್ರು. ಆನಂತರ ನಾನು ಮರು ಮಾತಾಡದೆ ನನ್ನ ತಂದೆ ತಾಯಿ ಜೊತೆ ಅವ್ರ ಮನೆಗೆ ಬಂದೆ. ನನ್ನ ತಂದೆ ತಾಯಿನೂ ನಾನವ್ರಿಗೆ ಭಾರವಾಗಿದ್ದೀನಿ ಅಂದ್ಕೊಂಡಿದ್ರು. ಇದರಿಂದ ನಾನು ನಂದು ಒಬ್ಬಳೇ ಏಕಾಂತದಲ್ಲಿ ನನ್ನ ಮಗಳನ್ನು ಅಪ್ಪಿಕೊಂಡು ಅಳ್ತಾ ಇದ್ದೆ. ಮತ್ತೆ ಕೆಲವು ದಿನಗಳಾದ ಮೇಲೆ ನನ್ನ ತಂದೆ ತಾಯಿ ನನಗೆ ಮತ್ತೊಂದು ಮದುವೆ ಮಾಡಿದ್ರು. ನಾನು ಮದುವೆಯಾದ ವ್ಯಕ್ತಿಗೆ ಮೊದಲೇ ಒಬ್ಬ ಮಗ ಇದ್ದ ಮತ್ತು ನನಗೂ ಒಬ್ಬಳು ಮಗಳಿದ್ಲು. ನಮ್ಮಿಬ್ಬರ ಪರಿಸ್ಥಿತಿಯು ಒಂದೇ ಥರನಾಗಿತ್ತು. ಆದ್ದರಿಂದ ನಮ್ಮಿಬ್ಬರ ಮದುವೆ ಕೂಡ ಆಯಿತು. ಇದು ಬಿಟ್ಟರೆ ನನಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಕೂಡಿ ಬರ್ತಾ ಇರಲಿಲ್ಲ. ಅವರ ಮಗ ನನ್ನ ಮಗಳಿಗಿಂತ 1 ವರ್ಷ ಚಿಕ್ಕವನು. ಅವ್ರ ಮಗನ ಹೆಸರು ಅಭಿಷೇಕ್ ಮತ್ತು ನನ್ನ ಮಗಳ ಹೆಸರು ಎಂದಿತ್ತು. ನಾವೆಲ್ಲ ಜೊತೆಯಲ್ಲಿ ವಾಸ ಮಾಡತೊಡಗಿದ್ವಿ ಮತ್ತು ಸಮಯ ಇದೇ ರೀತಿ ಕಳೆಯತೊಡಗಿತ್ತು. ನೋಡ್ತಾ ಅದಿತಿಗೆ 16 ವರ್ಷ ವಯಸ್ಸಾಯಿತು. ಅಭಿಷೇಕ್ಗೆ 15 ವರ್ಷ ವಯಸ್ಸಾಯಿತು. ಯಾವಾಗ ಅಭಿಷೇಕ್ನ ತಂದೆಯ ದೇಹಾಂತ್ಯವಾಯಿತೋ ಅವರು ಸಹ ಇಹಲೋಕವನ್ನು ತ್ಯಜಿಸ್ಬಿಟ್ರು. ಅಂದರೆ ನನ್ನ ಮತ್ತೊಬ್ಬ ಪತಿಯೂ ಸಹ ಎಂದೆಂದಿಗೂ ಚಿರಕಾಲ ನಮ್ಮನ್ನು ಬಿಟ್ಟು ಹೊರಟೋದ್ರು. ಯಾವಾಗಲೂ ಅವರ ಆರೋಗ್ಯ ಹದಗೆಟ್ಟಿರ್ತಿತ್ತು. ಅವರನ್ನು ಬಗೆ ಬಗೆಯ ರೋಗಗಳು ಆವರಿಸಿಕೊಂಡ್ಬಿಟ್ಟಿದ್ವು.
ಅವರು ಕಾಯಿಲೆ ಬಿದ್ದಿದ್ರು. ಹಾಗೋ ಹೀಗೋ ನಮ್ಮ ಜೀವನ ನಡೀತಾ ಇತ್ತು. ಆದರೆ ಯಾವಾಗ ಅವರ ಸಾವಾಯಿತೋ ನಮ್ಮ ಮನೆಯ ದೀಪವೇ ಆರಿ ಹೋದಂತಾಯಿತು. ನಮ್ಮ ಸ್ವಂತ ಮನೆ ಇತ್ತು. ಆದದ್ರಿಂದ ನಮಗೆ ವಾಸಕ್ಕಾಗಿ ಬಾಡಿಗೆ ನೀಡೋ ಅಗತ್ಯ ಏನೂ ಇರಲಿಲ್ಲ. ಮತ್ತು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಕಿರಾಣಿ ಅಂಗಡಿ ಇತ್ತು. ಒಂದಿನ ನಾವೆಲ್ಲ ಮಲಗಿರುವಾಗ ಅಚಾನಕ್ಕಾಗಿ ಜೋರಾಗಿ ಶಬ್ದ ಬಂತು. ನನ್ನ ಹೃದಯ ಸ್ತಬ್ಧವಾಯಿತು. ನಾನಂತೂ ತುಂಬ ಗಾಬರಿಯಾದೆ ಹಾಗೂ ಹೆದರಿಕೆಯೂ ಆಯಿತು. ಆ ಜೋರಾದ ಶಬ್ದ ಅಭಿಷೇಕ್ ಕೋಣೆಯಿಂದ ಬಂದಿದೆ ಅಂತ ಖಚಿತವೂ ಆಯಿತು. ನಾನು ಅವನ ಕೋಣೆಯ ಕಡೆ ಮತ್ತು ಅಲ್ಲಿಯ ಸನ್ನಿವೇಶವನ್ನು ನೋಡಿ ಸುಸ್ತಾದೆ. ಕೋಣೆಯ ಮೇಲ್ಚಾವಣಿ ಬಿದ್ದು ಹೋಗಿತ್ತು. ಇದನ್ನು ನೋಡಿ ಅಭಿಷೇಕನೇನಾದರೂ ಚಾವಣಿಯ ಕೆಳಗಡೆ ಸಿಲುಕಿಕೊಂಡಿದ್ದಾನೆ ಎಂದು ನಾನು ಇನ್ನಷ್ಟು ಗಾಬರಿಯಾದೆ. ನಾನು ಹತ್ತಿರ ಹೋಗಿ ನೋಡಿದಾಗ ಅಭಿಷೇಕ್ ಅಲ್ಲಿ ಇರಲಿಲ್ಲ. ಅವನು ಬಾತ್ರೂಮ್ಗೆ ಹೋಗಲಿಕ್ಕೆ ಎದ್ದಿರಬೇಕು. ಆದದ್ರಿಂದ ಅವನ ಜೀವ ಉಳಿತು. ಯಾಕಂದರೆ ಅವನ ಮೇಲ್ಚಾವಣಿ ಕುಸಿದಿತ್ತು. ನಾನು ಭಗವಂತನಿಗೆ ಧನ್ಯವಾದ ಹೇಳಿದೆ. ಇದು ತುಂಬ ಒಳ್ಳೆಯದಾಯಿತು. ಯಾಕಂದರೆ ಅಭಿಷೇಕ್ನಿಗೆ ಯಾವುದೇ ಗಾಯಗಳಾಗಿರಲಿಲ್ಲ. ಅವನಿಗೇನಾದರೂ ಆಗ್ಬಿಟ್ಟಿದ್ದರೆ ಅವರ ಸ್ವರ್ಗವಾಸಿ ತಂದೆಗೆ ಹೇಗೆ ಮುಖ ತೋರಿಸ್ಲಿ? ಆದರೆ ಈಗ ನಮ್ಮ ಹತ್ತಿರ ಮೇಲ್ಚಾವಣಿಯನ್ನು ರಿಪೇರಿ ಮಾಡುವಷ್ಟು ಹಣ ಕೂಡ ಇರಲಿಲ್ಲ. ಕೋಣೆಯೂ ಸಹ ಬಿರಕ್ ಬಿಟ್ಬಿಟ್ಟಿತ್ತು. ಮೇಲ್ಚಾವಣಿಯೆಲ್ಲ ಬಿದ್ದು ಹೋಗ್ಬಿಟ್ಟಿತ್ತು. ನಾವು ಮೇಲ್ಚಾವಣಿಯನ್ನು ಯಥಾಸ್ಥಿತಿಯಲ್ಲಿ ಹಾಗೆ ಬಿಟ್ಬಿಟ್ವಿ. ಆಗ ನಾನು ನನ್ನ ಹಾಸಿಗೆಯನ್ನು ಅಡುಗೆ ಮನೆಗೆ ಸ್ಥಳಾಂತರ ಮಾಡಿದೆ ಮತ್ತು ಇಬ್ಬರು ಮಕ್ಕಳಿಗೆ ನನ್ನ ಕೋಣೆಯಲ್ಲಿ ಮಲಗಲು ಹೇಳಿದೆ. ಏಕೆಂದರೆ ಹೊರಗೆ ತುಂಬ ಚಳಿ ಇತ್ತು. ಹೊರಗಡೆ ಯಾರೂ ಮಲಗಲು ಸಾಧ್ಯವಿರಲಿಲ್ಲ. ಕೋಣೆಯಲ್ಲಿ ಒಂದು ಚಾದರ ಮತ್ತು ಒಂದು ಬೆಡ್ಶೀಟ್ ಮಾತ್ರ ಇತ್ತು. ಅದರಲ್ಲಿ ಇಬ್ಬರಿಗೆ ಮಲಗಲು ತುಂಬ ಕಷ್ಟವಾಗುತ್ತಿತ್ತು. ಈಗ ಅವರಿಬ್ಬರು ಒಂದೇ ಕೋಣೆಯಲ್ಲಿ ಮಲಗುತ್ತಿದ್ದರು. ಏನು ಮಾಡಲು ಸಾಧ್ಯವಿಲ್ಲದಾಗಿತ್ತು. ಇದು ನಮ್ಮ ಅಸಹಾಯಕತೆಯಾಗಿತ್ತು. ಒಂದು ಕೋಣೆಯಲ್ಲಿ ರೇಷನ್ ಅಂಗಡಿ ಇತ್ತು. ನನ್ನ ಗಂಡ ಮನೆಯಲ್ಲಿ 3 ಕೋಣೆ ಮಾಡಿಟ್ಟಿದ್ದರು. ಇದು ನಾವು 3 ಜನರಿಗೆ ಲೆಕ್ಕಾಚಾರದಂತೆ ಸರಿಯಾಗಿತ್ತು. ಆದರೆ ಒಂದು ಕೋಣೆ ಅಂಗಡಿಗಾಗಿಯೂ ಬೇಕಾಗಿತ್ತು. ನಾವು ಅಸಹಾಯಕರಾಗಿದ್ದೆವು. ಹೇಗಿದ್ದರೂ ಕಾಲ ತಳ್ಳಿಕೊಂಡು ಸಾಗಲೇಬೇಕಾಗಿತ್ತು. ಒಂದು ದಿನ ನನ್ನ ಮಗ ರೂಮಿನಲ್ಲಿ ಮಲಗಿಕೊಂಡ. ಬೆಳಗ್ಗೆನೆ ಅಚ್ಚರಿಯಾಗುವಂತಹ ಒಂದು ಘಟನೆ ನಡೆಯಿತು. ಅಭಿಷೇಕನು ತಿಂಡಿ ಮಾಡಲು ಕುಳಿತುಕೊಂಡಿದ್ದ. ಅದಿತಿ ಆಗಲೂ ಮಲಗಿಕೊಂಡೇ ಇದ್ದಳು. ಇದಕ್ಕೂ ಮೊದಲು ಅವಳು ಇಷ್ಟೊತ್ತಿನವರೆಗೆ ಯಾವತ್ತೂ ಮಲಗಿರುತ್ತಿರಲಿಲ್ಲ. ಆದರೆ ಇಂದು ಅವಳು ಇಷ್ಟು ಹೊತ್ತಿನವರೆಗೆ ಯಾಕೆ ಮಲಗಿಕೊಂಡಿದ್ದಳು? ಅವಳು ದಿನಬೆಳಗ್ಗೆ ಬೇಗ ಏಳುತ್ತಿದ್ದಳು. ನಾನು ಅದಕ್ಕಾಗಿ ಕೂಗಿ ಎಬ್ಬಿಸಿದರೂ ಅವಳು ಹಾಸಿಗೆಯಿಂದ ಏಳಲೇ ಇಲ್ಲ. ಸ್ವಲ್ಪ ಹೊತ್ತಿನ ನಂತರ ನಾನು ಎದ್ದು ಕೋಣೆಗೆ ಹೋಗಿ ನೋಡಿದಾಗ ಅವಳು ಪ್ರಜ್ಞೆ ತಪ್ಪಿದ್ದಳು. ನಾನು ಕೆಟ್ಟ ಗಾಬರಿಯಾಗಿದ್ದೆ. ದೇವ್ರೇ, ಇದೇನಾಗಿ ಹೋಯಿತು? ಅಭಿಷೇಕ್ನನ್ನು ಕರೆದು ಹತ್ತಿರದಲ್ಲಿರುವ ಡಾಕ್ಟರನ್ನು ಕರೆತರಲು ತಿಳಿಸಿದೆ. ಡಾಕ್ಟರ್ ಮನೆಗೆ ಬಂದು ನನ್ನ ಮಗಳನ್ನು ನೋಡಿ ಹೇಳಿದರು, ಇವಳು ಎಚ್ಚರ ತಪ್ಪಿದ್ದಾಳೆ. ಹುಡುಗಿ ತುಂಬ ವೀಕ್ ಆಗಿದ್ದಾಳೆ. ರಕ್ತದ ಕೊರತೆಯೂ ಇದೆ. ಇವಳಿಂದ ಯಾವುದೇ ಕಠಿಣ ಭಾರವಾದ ಕೆಲಸವನ್ನು ಮಾಡಿಸಲೇಬೇಡಿ. ಆದಷ್ಟು ವಿಶ್ರಾಂತಿಯನ್ನು ನೀಡಿ ಆರಾಮವಾಗಿರುವಂತೆ ನೋಡಿಕೊಳ್ಳಿ. ಒಳ್ಳೆಯ ಊಟ ಮತ್ತು ಹಣ್ಣು ಹಂಪಲ ನೀಡಿ ಬೇಗ ಆರಾಮಾಗ್ತಾಳೆ. ಯಾವಾಗ ಅದಿತಿಗೆ ಎಚ್ಚರವಾಯಿತೋ ನಾನು ಅವಳ ಹತ್ತಿರ ಹೋದೆ ಮತ್ತು ಕೇಳಿದೆ, ನಿಂಗೆ ಏನಾಗಿತ್ತು? ಅವಳು ಹೇಳತೊಡಗಿದಳು. ಹೀಗೆ ಕೂತ್ಕೊಂಡಿದ್ದಾಗ ನನಗೆ ತಲೆ ಸುತ್ತತೊಡಗಿತ್ತು ಮತ್ತು ನಾನು ಎಚ್ಚರ ತಪ್ಪಿದೆ. ನಾನು ನನ್ನ ಮಗಳಿಗೆ ಹೇಳಿದೆ, ನೀನು ಆರಾಮ್ ತಗೋ, ನಾನು ತಿಂಡಿ ಮಾಡಿ ತರುತ್ತೇನೆ. ನಾನು ತಿಂಡಿ ತಗೊಂಡು ಬಂದು ನೋಡಿದಾಗ ಅವಳು ತನ್ನ ಕೋಣೆಯಲ್ಲಿ ಇರಲಿಲ್ಲ ಮತ್ತು ಕೋಣೆಗೆಯ ಹಾಸಿಗೆ ಮೇಲೆ ಚಾದರ ಸಹ ಇರಲಿಲ್ಲ. ನಾನು ಹೊರಹೋಗಿ ಅವಳನ್ನು ನೋಡಿದಾಗ ಅವಳು ಕುಳಿತುಕೊಂಡು ಚಾದರವನ್ನು ಒಗೆಯುತ್ತಿದ್ದಳು. ನಾನು ಅವಳಿಗೆ ಕೇಳಿದೆ, ನಿನ್ನ ಆರೋಗ್ಯ ಸರಿಯಿಲ್ಲ, ಡಾಕ್ಟರ್ ನಿನಗೆ ರೆಸ್ಟ್ ತೆಗೆದುಕೊಳ್ಳುವುದಕ್ಕೆ ಹೇಳಿದ್ದಾರೆ ಎಂದು. ನಾನು ಅವಳ ಮೇಲೆ ತುಂಬ ರೇಗಾಡಿದೆ ಮತ್ತು ಹೇಳಿದೆ, ಇಲ್ಲಿಂದ ಎದ್ದು ಬೇಗ ಒಳಕ್ಕೆ ಕೋಣೆಗೆ ಹೋಗು, ತಿಂಡಿ ಮಾಡು
ಏನಾದರೂ ತಿನ್ನು, ಕುಡಿ, ಆವಾಗಲೇ ನಿನಗೆ ಹುಷಾರಾಗುತ್ತೆ. ಆಗ ಅವಳು ಹೇಳಿದ್ಲು, ಇಲ್ಲ ಇಲ್ಲ, ನನಗೀಗ ಇದನ್ನು ತೊಳೆಯಲೇಬೇಕು. ಹಾಸಿಗೆ ಮೇಲೆ ಮಲಗಲು ನಮಗಾಗಿ ಒಂದೇ ಒಂದು ಚಾದರ ಇದೆ. ಆಗ ನಾನು ಹೇಳಿದೆ, ಅಚಾನಕ್ಕಾಗಿ ಈ ಬೆಡ್ಶೀಟ್ ತೊಳೆಯುವ ಭೂತ ನಿನ್ನ ತಲೆಯೊಳಗೆ ಹೇಗೆ ಬಂದು ಸೇರಿಕೊಂಡಿತ್ತು? ಚಾದರ ಅಷ್ಟೊಂದು ಕೊಳೆಯೇನೂ ಆಗಿರಲಿಲ್ವಲ್ಲ, ಅದನ್ನು ಬಿಟ್ಬಿಡು, ನಾನೇ ವಾಶ್ ಮಾಡ್ತೀನಿ. ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡು. ಅವಳು ನನ್ನ ಮಾತು ಕೇಳಲಿಲ್ಲ. ಬೆಡ್ಶೀಟನ್ನು ಒಣಗಿಸೋದಕ್ಕೆ ಟೆರೆಸ್ ಮೇಲೆ ಹೋದ್ಲು. ಅದರ ನಂತರನೇ ಅವಳು ತಿಂಡಿ ಮಾಡಿದ್ಲು. ಅನಂತರ ಸ್ವಲ್ಪ ಸಮಯಕ್ಕೆ ನಿದ್ದೆನೂ ಹೋದ್ಲು. ಅಲ್ಲಿವರೆಗೆ ಅಭಿಷೇಕ ಕೆಲಸಕ್ಕೆ ಹೋಗಿದ್ದ. ಅವನಿಗೆ ಮೆಟ್ರಿಕ್ವರೆಗೆ ಮಾತ್ರ ನಾನು ಓದಿಸಿದ್ದೆ. ಅವನೊಂದು ಗಾರ್ಮೆಂಟ್ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ತುಂಬ ಪರಿಶ್ರಮ ಪಡ್ತಾ ಇದ್ದ. ಪಾಪ, ನಮ್ಮ ಕಿರಾಣಿ ಅಂಗಡಿಯನ್ನು ಸ್ವತಃ ನಾನೇ ನಡೆಸ್ತಾ ಇದ್ದೆ. ಅಂಗಡಿಗೆ ಹೆಚ್ಚಿನದಾಗಿ ಚಿಕ್ಕ ಮಕ್ಕಳೇ ಹೆಚ್ಚಾಗಿ ಬರ್ತಾ ಇದ್ರು. ಹೀಗೆ ದಿನ ಕಳೀತಾ ಇತ್ತು. ಆ ಒಂದು ದಿನ ಅಭಿಷೇಕ್ ಹೇಳ್ದ, ನಾನು ಊಟ ಮಾಡಿ ಬಂದಿದ್ದೀನಿ ಅಂತ. ಅವನು ತುಂಬ ತಡವಾಗಿ ಮನೆಗೆ ಬಂದಿದ್ದ. ಅದಿತಿ ಸಹ ತುಂಬ ಮೊದಲೇ ಕೋಣೆಗೆ ಹೋಗಿ ಮಲಗಿಬಿಟ್ಟಿದ್ಲು. ಅಭಿಷೇಕ್ ಕೋಣೆಯಲ್ಲಿ ಹೋಗಿ ಮಲಕ್ಕೊಂಡ. ನಾನು ಸಹ ಅಡುಗೆ ಕೋಣೆಯಲ್ಲಿ ಚಾಪೆನ ಹಾಸಿ ಇಟ್ಟಿದ್ದೆ. ಜಾಗ ಚೇಂಜ್ ಮಾಡಿದ್ರಿಂದ ನನಗೂ ಸಹ ನಿದ್ದೆ ಬರ್ತಾ ಇರಲಿಲ್ಲ. ನನಗೆ ತುಂಬ ನನ್ನ ಪತಿಯ ನೆನಪು ಬರ್ತಾ ಇತ್ತು. ನನ್ನ ಎರಡನೇ ಪತಿ ತುಂಬ ಒಳ್ಳೆಯವನಾಗಿದ್ದ. ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಯಾವಾಗಲೂ ನನಗೆ ಮೊದಲನೇ ಮದುವೆಯ ನೆನಪು ಬಾರದಂತೆ ನೋಡಿಕೊಂಡಿದ್ದ. ಅವನು ನನ್ನ ಮಗಳನ್ನು ತನ್ನ ಮಗಳಂತೆ ಪ್ರೀತಿಯಿಂದ ನೋಡಿಕೊಂಡಿದ್ದ. ನಾನು ಸಹ ಅಭಿಷೇಕಿಗೆ ಅವನ ಮಲತಾಯಿ ಎಂದು ಯಾವತ್ತೂ ಹೇಳಿರಲಿಲ್ಲ. ಅಭಿಷೇಕಂತೂ ನನ್ನಿಂದ ತನ್ನ ಪಾಲಿನ ತಾಯಿಯ ಪ್ರೀತಿಯನ್ನು ಪಡ್ಕೊಂಡಿದ್ದ. ಅವನನ್ನು ತನ್ನ ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಮತ್ತು ಯಾವಾಗಲೂ ನನ್ನ ಪ್ರೀತಿ ಮಾತುಗಳನ್ನು ಪಾಲಿಸ್ತಾ ಇದ್ದ. ಅವನು ನಮ್ಮ ಮನೆಯ ಒಬ್ಬನೇ ಒಬ್ಬ ಹುಡುಗ ಆಗಿಬಿಟ್ಟಿದ್ದ. ನಮಗೆ ಅವನೊಬ್ಬನೇ ಆಸರೆಯಾಗಿದ್ದ. ಅಲ್ದಿದ್ರೆ ನಾವಿಬ್ಬರು ಹೆಣ್ಣು ಮಕ್ಕಳು ಎಲ್ಲಿಗೆ ಹೋಗಬೇಕಾಗಿತ್ತು? ಇತ್ತೀಚೆಗೆ ಅವನು ಒಳ್ಳೆ ಕೆಲಸಕ್ಕೂ ಸೇರಿ ತುಂಬ ಚೆನ್ನಾಗಿ ಕೆಲಸನೂ ಮಾಡ್ತಾ ಇದ್ದ. ಅವನಿಗೆ ನಾನು ಎನ್ನಲಾಗಿ ಓದಿ ಡಿಗ್ರಿ ಪಡೆಯೋದಕ್ಕೆ ತಿಳಿಸಿದ್ದೆ. ಒಂದು ವೇಳೆ ಅವನ ಹತ್ರ ಒಳ್ಳೆ ಡಿಗ್ರಿ ಇದ್ದಿದ್ರೆ ಮಾತ್ರ ಅವನಿಗೆ ಒಳ್ಳೆಯ ಕೆಲಸ ಸಿಕ್ತಿತ್ತು. ಅವನು ಒಪ್ಕೊಂಡು ಬಿಟ್ಟಿದ್ದ. ಒಂದಿನ ಮುಂಜಾನೆ ನಾವೆಲ್ಲ ಗಾಬರಿಯಾಗುವಂತಹ ಘಟನೆ ಮತ್ತೊಮ್ಮೆ ನಡೀತು. ಆ ದಿನ ಬೆಳಗ್ಗೆ ಅದಿತಿ ಮತ್ತೊಮ್ಮೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ಲು ಮತ್ತು ಈ ಬಾರಿಯಂತೂ ಅವಳ ಮುಖ ನೋಡಿನೇ ಹೇಳ್ಬೋದಾಗಿತ್ತು. ಅವಳ ಶರೀರದ ಪೂರ್ಣ ರಕ್ತ ಎಳೆದು ತೆಗ್ದಿದ್ದಾರೇನೋ ಅನ್ನುವಂತೆ ಆಗ್ಬಿಟ್ಟಿತ್ತು. ಅವಳ ಮುಖ ಬಿಳಿಸ್ಕೊಂಡು ಬಿಟ್ಟಿತ್ತು. ಮತ್ತೆ ನಾನು ಡಾಕ್ಟರ್ನ ಕರೆಸ್ದೆ. ಡಾಕ್ಟರ್ ಸಹ ಅದನ್ನೇ ಹೇಳಿದ್ರು. ನಾನವ್ರಿಗೆ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದೆ. ಅವ್ರಿಗೆ ತಿನ್ನೋದಕ್ಕೆ ಏನನ್ನು ನೀಡ್ತಾ ಇದ್ದೀರಾ, ಅವ್ರಿಗೆ ಏನು ತಿನ್ನಿಸ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನು ಡಾಕ್ಟರ್ಗೆ ಎಲ್ಲನೂ ತಿಳಿಸ್ದೆ. ಅವಳಿಗೆ ತಿನ್ನೋದಕ್ಕೆ ಅನ್ನ, ಬೇಳೆ, ಸಾರು, ಪಲ್ಯ ನೀಡಿದ್ದೆ ಮತ್ತು ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಟ್ಟಿದ್ದೆ. ಇಡೀ ದಿನ ಅವಳು ಏನೂ ಕೆಲಸ ಮಾಡಲಿಲ್ಲ, ವಿಶ್ರಾಂತಿನೇ ತಗೊಂಡಿದ್ಲು. ಡಾಕ್ಟರ್ ಅವಳನ್ನು ಪರೀಕ್ಷಿಸುತ್ತಾ ಹೇಳಿದ್ರು, ಇವಳು ಮತ್ತೊಮ್ಮೆ ಇಷ್ಟೊಂದು ವೀಕ್ ಹೇಗಾದ್ಲು? ನೀವು ಈ ವಿಷಯನ ಗಂಭೀರವಾಗಿ ತಗೊಳ್ಳಿ. ಮತ್ತೊಮ್ಮೆ ಅವಳು ಹೀಗೆ ವೀಕ್ ಆದರೆ ಅವಳ ಪ್ರಾಣಕ್ಕೆ ಅಪಾಯ ಕಾದಿದೆ ಅಂತಾನೆ ಅರ್ಥ. ಈ ರೀತಿ ಅಚಾನಕ್ ಪ್ರಜ್ಞೆ ತಪ್ಪಿ ಬೀಳೋದು ಮತ್ತು ಕೆಲವು ಗಂಟೆಗಳವರೆಗೆ ಹಾಗೆ ಪ್ರಜ್ಞೆ ತಪ್ಪಿರೋದು ಇದು ಸಾಮಾನ್ಯ ವಿಷಯ ಅಲ್ಲ. ಡಾಕ್ಟರ್ ಎಲ್ಲವನ್ನ ನನಗೆ ಕೂಲಂಕುಷವಾಗಿ ಹೇಳಿದ್ರು ಮತ್ತು ಅವರು ಹೊರಟೋದ್ರು. ಅದಿತಿಗೆ ಪ್ರಜ್ಞೆ ಬಂದ ಮೇಲೆ ನಾನು ಅವಳೊಂದಿಗೆ ಮತ್ತೆ ಹೇಳಿದೆ, ಮತ್ತೆ ನೀನೇನಾದರೂ ಯಾವುದೇ ಕೆಲಸನ ಮಾಡಿದ್ರೆ ನನ್ನಷ್ಟು ಕೆಟ್ಟ ಮನುಷ್ಯಳು ಯಾರೂ ಇರೋದಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ಮತ್ತೊಮ್ಮೆ ನಾನು ಅವಳು ಕೋಣೆಗೆ ಹೋದಾಗ ಪುನಃ ನಾನು ಹೈರಾಣ ಆಗೋದೆ. ಅವಳೇನು ಮಾಡ್ತಾಯಿದ್ಲು? ಅವಳು ಪುನಃ ತನ್ನ ಬೆಡ್ಶೀಟನ್ನು ವಾಶ್ ಮಾಡ್ತಾಯಿದ್ಲು. ಈ ಬಾರಿ ನಾನು ಅವಳನ್ನು ದೂರದಿಂದಲೇ ನೋಡ್ತಾ ಇದ್ದೆ. ಯಾಕಂದರೆ ಅವಳಿಗೆ ಈ ರೀತಿಯ ನಡವಳಿಕೆಗಳು ಮಾಮೂಲಿಯಾಗಿರಲಿಲ್ಲ. ಅವಳು ಪ್ರಜ್ಞೆಯಿಂದ ಎದ್ದು ಬೆಡ್ಶೀಟನ್ನು ವಾಶ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ಲು. ಇದೆಲ್ಲ ಏನಾಗ್ತಾ ಇದೆ? ಇಲ್ಲಿ ಏನು ನಡೀತಾ ಇದೆ?
ಅವಳಿದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾಳೆ? ಯಾವಾಗ ನನ್ನ ಮಗ ಅವಳು ಕೋಣೆಯಲ್ಲಿ ಮಲಗೋದಿಕ್ಕೆ ಶುರು ಮಾಡಿದ್ನೋ ಅವಾಗಿನಿಂದ ಅವಳು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಾಗಿಂದಾನೆ ಅವಳು ಪ್ರಜ್ಞೆ ತಪ್ತಾ ಇದ್ದಾಳೆ. ಅಭಿಷೇಕ್ನು ಅವಳ ಮಲತಾಯಿ ಸಹೋದರನಾಗಿದ್ದ. ಚಿಕ್ಕವರಿಂದನೂ ಅವರಿಬ್ಬರು ಜೊತೆಯಲ್ಲಿನೇ ಆಡಿ ಬೆಳೆದಿದ್ದಾರೆ. ಇಬ್ಬರು ಸ್ವಂತ ಅಕ್ಕ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸ್ತಾರೆ. ಮತ್ತೆ ಅಂಥದ್ದೇನು ನಡೀತಾ ಇದೆ? ನನ್ನ ಮಗಳ ಆರೋಗ್ಯ ದಿನ ಕಳೆದಂತೆ ಕ್ಷೀಣ ಆಗ್ತಾ ಸಾಗ್ತಾ ಇದೆ. ನಾನು ಅಳ್ತಾ ಇನ್ನೂ ಯೋಚಿಸ್ತಾನೆ ಇದ್ದೆ, ಇದೆಲ್ಲ ಏನಾಗ್ತಾ ಇದೆ? ಒಬ್ಬಳು ಹೆಣ್ಮಗಳು ಯಾವಾಗ ಅಸಹಾಯಕಳಾಗ್ತಾಳೆ ಅಂದರೆ ಮಗುವನ್ನು ಹೆತ್ತಾಗ. ಆವಾಗ ಅವಳಲ್ಲಿ ಕಿಂಚಿತ್ತು ತಾಕತ್ತೇ ಇರೋದಿಲ್ಲ. ಆದರೆ ಯೌವನದ ಹುಡುಗಿರು ಪ್ರಜ್ಞೆ ತಪ್ತಾ ಇದ್ದಾರೆ. ಇದು ಯಾವುದೂ ಸಾಧಾರಣ ವಿಷಯ ಆಗಿರಲಿಲ್ಲ. ಮಾರನೇ ದಿನ ಸಹ ಅವಳು ಬೆಳಗ್ಗೆ ಎದ್ದು ಬೆಡ್ಶೀಟನ್ನು ವಾಶ್ ಮಾಡಿ ಟೆರೆಸ್ ಮೇಲೆ ಒಣಗೋದಿಕ್ಕಾಕಿದ್ಲು. ನಾನು ಅವಳನ್ನು ವೀಕ್ಷಿಸ್ತಿಲ್ಲ ಅಂತ ಅಂದ್ಕೊಂಡು ಸುತ್ತಲೂ ಕಣ್ಣಾಡಿಸ್ತಾ ಇದ್ಲು. ಆಗ ನಾನು ಅವಳಿಗೆ ಕಾಣದ ಹಾಗೆ ಅಡುಗೆ ಮನೆ ಕಿಟಕಿಯಿಂದ ಅವಳನ್ನು ಮುಚ್ಚುಮರೆಯಲ್ಲಿ ವೀಕ್ಷಿಸ್ತಾ ಇದ್ದೆ. ನಾನು ಸಹ ಅವಳನ್ನು ನೋಡ್ತಾ ಇದ್ದೀನಿ ಅಂತ ಅವಳಿಗೆ ತಿಳಿಯೋದಕ್ಕೆ ಅವಕಾಶ ನೀಡಿರಲಿಲ್ಲ. ಆದರೆ ಮಗಳು ಏನು ಮಾಡ್ತಾ ಇದ್ಲು? ಮತ್ತೆ ಪುನಃ ಬಂದು ಹಾಸಿಗೆನಲ್ಲಿ ಮಲ್ಕೊಂಡ್ಳು. ಅವಳು ನನಗೆ ತಿಳಿಯದ ಹಾಗೆ ತನ್ನ ಮೇಲೂ ಹೊದಿಕೆಯ ಬೆಡ್ಶೀಟನ್ನು ಹೊತ್ಕೊಂಡ್ಳು. ಯಾಕಂದರೆ ಕೆಳಗಡೆ ಬೆಡ್ಶೀಟ್ ಇಲ್ಲದಿರೋದರ ಬಗ್ಗೆ ನನಗೆ ಗೊತ್ತಾಗಬಾರ್ದು ಅಂತ ಹಾಗೆ ಒತ್ಕೊಂಡಿದ್ಲು. ಬೆಡ್ಶೀಟ್ ಕೆಳಗಡೆ ಏನು ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಅವಳಿಗೆ ತಿಂಡಿ ಮಾಡಿಸ್ದೆ ಮತ್ತು ಔಷಧಿನೂ ನೀಡಿದೆ. ನಮ್ಮ ಕಿರಾಣಿ ಅಂಗಡಿನೂ ಅಷ್ಟೊಂದು ಚೆನ್ನಾಗೇನು ನಡೀತಾ ಇರಲಿಲ್ಲ. ನಮ್ಮ ಅಂಗಡಿಗೆ ಬಹುದೊಡ್ಡ ಗ್ರಾಹಕರು ಯಾರೂ ಬರ್ತಾ ಇರಲಿಲ್ಲ. ಕೇವಲ ಮಕ್ಕಳು ಮಾತ್ರ ಚಾಕ್ಲೇಟ್ ಗೋಲಿ ಖರೀದಿ ಮಾಡೋದಕ್ಕೆ ಬರ್ತಾ ಇದ್ರು. ಅವರು 5-10 ರೂಪಾಯಿ ಕೊಟ್ಟು ಹೋಗ್ತಾ ಇದ್ರು. ಇದೇ ರೀತಿ ನಡೆದ್ರೆ ನಮ್ಮ ಕೆಲಸ ಸಾಗ್ತಾ ಇರಲಿಲ್ಲ. ನನಗೆ ತುಂಬ ತಲೆ ಬಿಸಿಯಾಗ್ಬಿಟ್ಟಿತ್ತು. ಆದರೆ ನಾನು ನನ್ನ ಮಕ್ಕಳಿಗೆ ಯಾವತ್ತೂ ಈ ಬಗ್ಗೆ ಹೇಳಿರಲಿಲ್ಲ. ಅಭಿಷೇಕ್ಗೂ ಅಷ್ಟೇ ಏನನ್ನೂ ಹೇಳಿರಲಿಲ್ಲ. ಯಾಕಂದರೆ ಅವನು ಮೊದಲಿನಿಂದಲೇ ನೌಕರಿ ಮಾಡ್ತಾ ಇದ್ದ. ಹೀಗಿರುವಾಗ ನಾನು ಅವನಿಗೆ ಹೇಳಿಬಿಟ್ಟಿದ್ದಿದ್ರೆ ಅವನು ಇನ್ನೂ ಟೆನ್ಷನ್ ಮಾಡ್ಕೊಳ್ಬಿಡ್ತಾ ಇದ್ದ. ಬೆಳಗ್ಗಿನಿಂದ ನಾನು ಇನ್ನೂ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಡಾಕ್ಟರ್ ಹೇಳಿದರು, ಅವಳಿಗೆ ಒಳ್ಳೆಯ ಆಹಾರವನ್ನು ಕೊಡಿ, ಚೆನ್ನಾಗಿ ಹಣ್ಣು ಹಂಪಲುಗಳನ್ನು ತಿನ್ನಿಸಿ ಅಂದಿದ್ರು. ಆದರೆ ನನಗೆ ನಮ್ಮ ಸದ್ಯದ ಊಟದ ಖರ್ಚು ಸಹ ಹೊಂದಿಸಲಾಗ್ತಾ ಇರಲಿಲ್ಲ. ಮನೆಯ ಖರ್ಚು ವೆಚ್ಚಗಳನ್ನು ಹಣ ಹೊಂದಿಸೋದು ಸಹ ತುಂಬ ಕಷ್ಟವಾಗ್ಬಿಟ್ಟಿತ್ತು. ಆದರೆ ಒಂದಿನ ಬಹಳ ವಿಚಿತ್ರವಾದ ಘಟನೆ ನಡೀತು. ನಾನು ನನ್ನ ಮಗ ಅಭಿಷೇಕ್ ಮತ್ತು ಮಗಳು ಅದಿತಿ ಇಬ್ಬರು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡೆ. ಆದರೆ ನನಗೊಂದೂ ಅರ್ಥವಾಗ್ತಾ ಇರಲಿಲ್ಲ. ನನ್ನ ಮಗ ಅಭಿಷೇಕ್ ಅದಿತಿಯೊಂದಿಗೆ ಹೇಳ್ತಾ ಇದ್ದ, ನೀನಂತೂ ನಿನ್ನ ಆರೋಗ್ಯನ ತುಂಬ ಹಾಳು ಮಾಡ್ಕೊಂಡ್ಬಿಟ್ಟಿದ್ಯಾ. ಇನ್ಮುಂದೆ ಹೀಗಾದರೆ ಆಗೋದಿಲ್ಲ. ನಿನಗಿಷ್ಟು ತೊಂದರೆ ಆಗ್ತಿದೆ ಅಂದರೆ ನಾವದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಗ ನನ್ನ ಮಗಳು ಹೇಳಿದ್ಲು, ನಾನು ಈ ಕೆಲಸ ಮಾಡಲೇಬೇಕು. ಇಂಥ ಅವಕಾಶ ಪುನಃ ಪುನಃ ಮತ್ತೆ ನಮಗೆ ಸಿಗೋದಿಲ್ಲ. ನನಗೇನು ಗೊತ್ತಿತ್ತು ನನ್ನ ಜೊತೆ ಈ ರೀತಿ ಆಗಬಹುದು ಅಂತ? ನನ್ನಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ. ಆಗ ನನ್ನ ಮಗ ಹೇಳ್ದ, ನನಗಂತೂ ಗೊತ್ತಿಲ್ಲ, ನಾನು ನಿನ್ನ ಜೀವನನ ಪಣಕ್ಕಿಡಲಾರೆ ಅಂತ. ಆಗ ನನ್ನ ಮಗಳು ಹೇಳಿದ್ಲು, ಕೇವಲ 3-4 ವಾರಗಳ ಮಟ್ಟಿಗಷ್ಟೇ ಅಲ್ವಾ, ಅನಂತರ ಮತ್ತೊಮ್ಮೆ ಅವಕಾಶ ನಮಗೆ ಸಿಗೋದಿಲ್ಲ. ಇದೆಲ್ಲ ಏನು ನಡೀತಾ ಇತ್ತು? ನನಗೊಂದೂ ಅರ್ಥ ಆಗ್ತಾ ಇರಲಿಲ್ಲ. ಇವರಿಬ್ಬರು ಏನು ಮಾತಾಡ್ತಾ ಇದ್ದಾರೆ? ಒಂದಿನ ನಾನು ಅಂತಹ ಒಂದು ದೃಶ್ಯನ ನೋಡಿ ದಂಗಾಗಿ ಹೋದೆ. ಬೆಳಗ್ಗೆ ನನ್ನ ಮಗಳು ಬೆಡ್ಶೀಟನ್ನು ವಾಶ್ ಮಾಡಿ ಒಣಗಿ ಹಾಕಿದ್ಲು. ಮತ್ತವಳು ಒಂದು ಬದಿ ನಿಂತು ವಾಂತಿ ಮಾಡ್ತಾ ಇದ್ಲು. ಆಗ ನಾನು ಕೇಳಿದೆ, ಏನಾಗಿದೆ ನಿನಗೆ? ಅವಳು ಗಾಬರಿಯಿಂದ ಹೇಳಿದ್ಲು, ನನ್ನ ಹೊಟ್ಟೆ ಕೆಟ್ಟು ಹೋಗಿದೆ ಅಮ್ಮ. ನಾನು ಹೇಳಿದೆ, ಈ ಮಾತಿನ ಅರ್ಥ ಏನು? ಹೊಟ್ಟೆ ಕೆಟ್ಟು ಹೋಗಿದೆ ಅಂದರೆ ಅಂಥದ್ದು ಏನು ತಿಂತಾ ಇದ್ದೆ? ಬೆಡ್ಶೀಟನ್ನು ಪದೇ ಪದೇ ಯಾಕೆ ವಾಶ್ ಮಾಡ್ತಾ ಇದೆಯಾ? ನನ್ನಿಂದ ಏನನ್ನು ಮುಚ್ಚಿಡ್ತಾ ಇದೆಯಾ? ಏನೋ ಒಂದು
ಮಾಡಬಾರ್ದನ್ನ ಮಾಡಿದೀಯಾ ನೀನು ಅಂತ ಒಂದು ವೇಳೆ ನನಗೇನಾದರೂ ಗೊತ್ತಾದರೆ ಅದರಲ್ಲಿ ನನ್ನ ಹಾಗೂ ನಿನ್ನ ತಂದೆಯ ಮಾನ ಹೋಗೋ ಪ್ರಶ್ನೆ ಬಂದರೆ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ನನ್ನ ಮಗಳು ಇದನ್ನು ಕೇಳಿ ಹೈರಾಣಾಗೋದ್ಲು. ಮತ್ತು ಅವಳು ಹೇಳಿದ್ಲು, ಅಮ್ಮ, ಇದು ಯಾವ ರೀತಿ ಮಾತಾಡ್ತಾ ಇದ್ದೀರಾ ನೀವು? ಯೋಚಿಸುವಂಥದ್ದು ಏನೂ ಆಗಿಲ್ಲ. ನೀವಿವತ್ತು ಯಾವುದೋ ಫಿಲಮ್ ನೋಡಿರಬೇಕು, ಇಲ್ಲ ಯಾರೋ ನನ್ನ ವಿರುದ್ಧ ನಿಮ್ಮ ಕಿವಿನ ಊದಿರಬೇಕು. ನಿಮ್ಮಿಂದ ಇಂತಹ ಮಾತುಗಳು ಬರ್ತಾ ಇವೆ. ನಾನು ಹಾಗೆ ಮಾಡ್ತೀನಿ ಅಂತ ನಿಮ್ಗೆ ಅನಿಸುತ್ತಾ ಅಮ್ಮ? ನಾನು ಈ ಬೆಡ್ಶೀಟ್ಗಳನ್ನು ವಾಶ್ ಮಾಡಿದ್ರೆ ಏನಾಗೋಯ್ತು? ಬೆಡ್ಶೀಟ್ ತುಂಬ ಮಣ್ಣಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ವಾಶ್ ಮಾಡಿದೆ. ನಿಮಗಂತೂ ಗೊತ್ತೇ ಇದೆ, ಬಹಳ ದಿನಗಳಿಂದ ನನ್ನ ಆರೋಗ್ಯ ಸರಿ ಇಲ್ಲ. ಔಷಧಿ ತಿಂತಾ ಇರೋದ್ರಿಂದ ನನ್ನ ಹೊಟ್ಟೆ ಸಹ ತುಂಬ ಹಾಳಾಗ್ಬಿಟ್ಟಿದೆ. ಒಂದು ವೇಳೆ ನನಗೆ ವಾತಿ ಬಂದರೆ ಬೇರೆ ಏನು ಅರ್ಥ ಇದೆ? ಬೇರೆ ಏನೂ ಅರ್ಥನೇ ಇರಲ್ವಾ? ನನ್ನ ಮಗಳು ನನ್ನ ಜೊತೆ ಈ ರೀತಿ ಮಾತಾಡ್ತಾ ಇದ್ಲು. ನಾನು ಸಿಟ್ಟಿಂದ ಅವಳ ಕೆನ್ನೆಗೊಂದು ಬಾರಿಸ್ದೆ. ಆಗವಳು ನೆಲಕ್ಕೆ ತಿರುಗಿ ಬಿದ್ಲು. ಅಷ್ಟೊತ್ತಿಗಲ್ಲಿಗೆ ಅಭಿಷೇಕ್ ಸಹ ಬಂದ. ಅವನು ಹೇಳ್ದ, ಅಮ್ಮ, ನೀವು ಏನು ಮಾಡ್ತಾ ಇದ್ದೀರಾ? ಇವಳ ಮೇಲೆ ಯಾಕೆ ಕೈ ಮಾಡಿದ್ರಿ? ನಾನು ಅವನಿಗೆ ಹೇಳಿದೆ, ಹೌದು, ನಾನು ಇವಳಿಗೆ ಹೊಡೆದೆ, ಇವಳ ಮೇಲೆ ಕೈ ಮಾಡಿದೆ. ಇದನ್ನು ನಾನು ಮೊದಲೇ ಮಾಡಬೇಕಾಗಿತ್ತು. ಆದರೆ ನಾನು ಇಲ್ಲಿ ತನಕ ವಿಷಯದ ಆಳಕ್ಕೂ ತಲುಪಿಲ್ಲ. ಯಾವಾಗ ನಿಮ್ಮಿಬ್ಬರ ಬಗ್ಗೆ ತಿಳಿತೋ ಆ ದಿನ ನೋಡಿ ಆಗ ನನಗೇನಾಗಿದೆ ಅಂತ ಸ್ವತಃ ನನಗೇ ಗೊತ್ತಿರಲಿಲ್ಲ. ನನ್ನ ಮನಸ್ಸಲ್ಲಿ ಏನು ಮಾತು ಬರ್ತಿತ್ತೋ ನಾನು ಆ ಮಾತನ್ನು ಆಡ್ತಾ ಹೋಗ್ತಿದ್ದೆ. ನಾನು ಆ ರೀತಿ ಮಾತಾಡಬಾರ್ದಾಗಿತ್ತೇನೋ. ಆ ದಿನ ಗಾಢ ನಿದ್ರೆಯಲ್ಲಿ ಅಚಾನಕ್ಕಾಗಿ ನನ್ನ ಕಣ್ ತೆರೀತು ಮತ್ತು ನನ್ನ ಮಕ್ಕಳ ಕೋಣೆಯ ಲೈಟ್ ಉರಿತಾ ಇರೋದನ್ನು ನಾನು ನೋಡಿದೆ. ಈ ಹೊತ್ತಲ್ಲಿ ಅವ್ರು ಏನು ಮಾಡ್ತಾ ಇರ್ಬೋದು? ಅವರಂತೂ ಮಲಗಿರಬೇಕಾಗಿತ್ತು. ನನ್ನ ಜೊತೆಗಂತೂ ಸಂಜೆನೇ ಹೇಳ್ತಾ ಇದ್ರು, ನಾವಿವತ್ತು ಬೇಗ ಮಲಗ್ತೀವಿ ಅಂತ. ನಾನು ಕೋಣೆ ಹತ್ರ ಹೋದಾಗ ಕೇವಲ ಅವರು ಎಚ್ಚರವಾಗಿರಲಿಲ್ಲ, ಮಾತನ್ನೂ ಆಡ್ಕೊಳ್ತಾ ಇದ್ರು. ಯಾವುದೋ ವಿಷಯದ ಮೇಲೆ ತುಂಬ ಖುಷಿಯಾಗಿದ್ರು. ನನ್ನ ಮಗಳಿಗೆ ಹೇಳ್ತಾ ಇದ್ದ, ನಿನ್ನ ಲಕ್ ಚೆನ್ನಾಗಿದೆ. ಆಗ ಮಗಳು ಹೇಳಿದ್ಲು, ಹೌದು, ನನ್ನ ಲಕ್ಕು ಚೆನ್ನಾಗೇನೋ ಇದೆ, ಆದರೆ ನಾಳೆ ಮತ್ತೆ ನನ್ನ ಆರೋಗ್ಯ ಹಾಳಾದರೆ ಅಮ್ಮ ಮತ್ತೆ ಇನ್ನೂ ಗಾಬರಿ ಆಗ್ತಾಳೆ. ಎಲ್ಲಿವರೆಗೆ ಈ ರೀತಿ ಸುಳ್ಳು ಹೇಳೋದು? ಆಗ ಮಗ ಹೇಳ್ದ, ಇನ್ನೊಂದು ಸ್ವಲ್ಪ ದಿನ ಮಾಡೋಣ, ಕೆಲವು ದಿನಗಳ ನಂತರ ಎಲ್ಲ ಸರಿ ಆಗೋಗ್ಬಿಡತ್ತೆ. ನಾನು ಅವ್ರ ಮಾತು ಕೇಳಿ ಹೈರಾಣಾಗೋದೆ ಮತ್ತು ನನ್ನಿಂದ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಾನು ಕೋಣೆಯ ಕದನ ತೆಗೆಯೋದಕ್ಕೆ ಪ್ರಯತ್ನಿಸಿದೆ. ಆಗಲೂ ನನಗೆ ಆಶ್ಚರ್ಯ ಕಾದಿತ್ತು. ಅವರು ಒಳಗಡೆಯಿಂದ ಡೋರನ್ನು ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು. ಕೋಣೆಯೊಳಗೆ ಡೋರನ್ನು ಬಂದ್ ಮಾಡೋ ಅವಶ್ಯಕತೆ ಆದರೂ ಏನಿತ್ತು? ಹೇಗಿದ್ರೂ ಹೊರಗಡೆ ಹವಾಮಾನ ಬದಲಾಗಿತ್ತು. ಅವ್ರ ಬಾಗಿಲನ್ನು ಓಪನ್ ಮಾಡಿನೇ ಮಲ್ಕೋಬೇಕಾಗಿತ್ತಾ? ನಾನು ಬಾಗಿಲನ್ನು ಪದೇ ಪದೇ ಹೊರಗಿನಿಂದ ತಟ್ಟಿದ ಮೇಲೆ ಅವ್ರ ಬಾಗಿಲನ್ನು ತೆರೆಯೋದಕ್ಕೆ ಅರ್ಧ ಗಂಟೆ ತೆಗೆದುಕೊಂಡ್ರು. ಅದರ ನಂತರ ನಾನು ಕೋಣೆಯಲ್ಲೆಲ್ಲ ಕಣ್ಣು ಹಾಯಿಸಿದೆ. ಅವರಿಬ್ಬರನ್ನ ಬಿಟ್ಟು ಬೇರೆ ಯಾರೂ ಅಲ್ಲಿರಲಿಲ್ಲ. ಅವ್ರ ಮುಖ ನೋಡಿದಾಗ ಅವರು ನಿದ್ರೆಯ ಗುಂಗಿನಲ್ಲಿ ಇರುವಂತೆ, ಜಾಗರಣೆ ಮಾಡುತ್ತಿರುವಂತೆ ಭಾಸವಾಗ್ತಾ ಇತ್ತು. ನಾನು ಕೇಳಿದೆ, ತುಂಬ ತಡವಾಗಿ ಡೋರನ್ನು ಯಾಕೆ ತೆಗೆದ್ರಿ? ಅವರು ಹೇಳತೊಡಗಿದ್ರು, ನಾವು ಮಲಗಿದ್ವಿ. ಆಗ ನಾನು ಹೇಳಿದೆ, ಸುಳ್ಳು ಹೇಳಬೇಡಿ, ನೀವು ಎಚ್ಚರವಾಗೇ ಇದ್ರಿ ಮತ್ತು ಪರಸ್ಪರ ಮಾತಾಡ್ಕೊಳ್ತಾ ಇದ್ರಿ. ಆಗ ಅವರು ಹೇಳಿದ್ರು, ನಾವ್ಯಾಕೆ ಇಷ್ಟೊತ್ತಲ್ಲಿ ಎಚ್ಚರವಾಗಿರ್ತೀವಿ ಅಮ್ಮ? ನಾವ್ಯಾಕೆ ಇಷ್ಟೊತ್ತಲ್ಲಿ ಮಾತಾಡ್ತೀವಿ? ನಮಗೆ ನಾಳೆ ಯಾವುದಾದ್ರೂ ಪರೀಕ್ಷೆ ಬರೆಯೋ ಪೇಪರ್ ಇದೆಯಾ ನಾವು ಜಾಗರಣೆ ಮಾಡೋದಕ್ಕೆ? ನಾವಿಬ್ಬರು ಮಲಗಿದ್ವಿ, ನಾವಿಬ್ಬರು ನಿಜವಾಗ್ಲೂ ಮಲಗಿದ್ವಿ. ನನಗೆ ಅವರಿಬ್ಬರ ನಡವಳಿಕೆ ಅರ್ಥವಾಗಲೇ ಇಲ್ಲ. ಈಗ ನನ್ನ ಹತ್ರ ಮಾತಾಡೋದಕ್ಕೆ ಯಾವುದೇ ಪದಗಳೂ ಇರಲಿಲ್ಲ. ಯಾಕಂದರೆ ಅವರಿಬ್ಬರು ಈಗಲೇ ನಿದ್ದೆಯಿಂದ ಎದ್ದವರಂತೆ ಕೂತ್ಕೊಂಡಿದ್ರು. ಇದರ ನಂತರ ನಾನವರಿಗೆ ಏನನ್ನೂ ಹೇಳಲಿಲ್ಲ ಮತ್ತು ಅಲ್ಲಿಂದ ಹೊರಟೋದೆ. ನಾನು ಆಳವಾಗಿ ಯೋಚಿಸ್ತಾ ಇದ್ದೆ, ಏನಾದರೂ ಒಂದು ಅಚಾತುರ್ಯ ಆಗಿರಲೇಬೇಕು ಅಂತ. ಒಂದಿನ ನಾನು ನನ್ನ ಮಗಳ ಬದಿಯಲ್ಲಿ ನೀಲಿ ರಂಗಿನ ಅಚ್ಚು ಇರೋದನ್ನು ನೋಡಿ ದಂಗಾದೆ. ಇದೊಂದು ಗಾಯದ ನಿಶಾನೆಯಾಗಿತ್ತು. ಅವಳಿಗೆ ಎಂತಾಗಿತ್ತು ಅಂತ ನನಗೆ ಅರ್ಥವೇ ಆಗಲಿಲ್ಲ.
ನಾನು ಅವಳಿಗೆ ಕೇಳಿದಾಗ ಅವಳು ಹೇಳಿದ್ಲು ಚೂರಿ ತಾಗಿದೆ ಅಂತ. ಆದರೆ ಚೂರಿ ಬೆರಳಿಗೆ ತಾಗುತ್ತೆ, ಬದಿಗಲ್ಲ. ನನ್ನ ಮಗಳು ಯಾವುದೋ ಒಂದು ವಿಷಯನ ನನ್ನಿಂದ ಹೀಗೆ ಮುಚ್ಚಿಡ್ತಾ ಇದ್ಲು. ಒಮ್ಮೊಮ್ಮೆ ಎಚ್ಚರ ಪ್ರಜ್ಞೆ ತಪ್ತಾ ಇದ್ಲು, ಮತ್ತೊಮ್ಮೆ ವಿಚಿತ್ರ ವಿಚಿತ್ರ ಗಾಯಗಳ ನಿಶಾನೆ ಇರ್ತಾ ಇತ್ತು. ಬೆಳಗ್ಗೆ ಬೆಳಗ್ಗೆ ಎದ್ದು ತನ್ನ ಬೆಡ್ಶೀಟನ್ನು ತೊಳೆಯೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ಲು ಮತ್ತು ನನಗೆ ಅವಳ ಕೋಣೆಯೊಳಗೆ ಹೋಗೋದಕ್ಕೆ ಅವಕಾಶನೇ ನೀಡ್ತಾ ಇರಲಿಲ್ಲ. ನನ್ನ ತಲೆ ಯಾವ ಕಡೆ ಸಾಗಿತ್ತು ಅಂದರೆ ನಾನು ಆ ರೀತಿ ಯೋಚಿಸೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ನನ್ನದು ತಪ್ಪಿತ್ತು. ನಾನು ಬೆಂಕಿ ಮತ್ತು ನೀರನ್ನು ಒಟ್ಟಿಗೆ ಇಟ್ಬಿಟ್ಟಿದ್ದೆ. ನಾನು ಆ ರೀತಿ ಮಾಡಬಾರ್ದಾಗಿತ್ತು. ಈಗ ನಾನೇನು ಮಾಡಬೇಕು ಅಂತ ನಾನು ಒಂದು ನಿರ್ಧಾರ ಮಾಡಿದೆ. ತರುಣ ಹುಡುಗ ಹುಡುಗಿನ ಒಂದೇ ಕೋಣೆಯಲ್ಲಿ ಒಟ್ಟಿಗೆ ಮಲ್ಗೋಡಿಕ್ಕೆ ಬಿಡಬಾರ್ದಾಗಿತ್ತು. ತಪ್ಪೆಲ್ಲ ನಂದೇ ಆಗಿತ್ತು. ನಾನು ಈ ಎಲ್ಲದರ ಬಗ್ಗೆ ಮೊದಲೇ ಎಚ್ಚರ ವಹಿಸಬೇಕಾಗಿತ್ತು. ಅಭಿಷೇಕ್ನು ಅದಿತಿಯ ಮಲ ಸಹೋದರನಾಗಿದ್ದ. ನಿಯತ್ತು ಬದಲಾಗೋಕ್ಕೆ ಹೆಚ್ಚು ಸಮಯ ಏನೂ ಬೇಕಾಗಿರಲಿಲ್ಲ. ಯೌವನ ತುಂಬಿ ತುಳುಕ್ತಾ ಇರೋ ಈ ವಯಸ್ಸಿನಲ್ಲಿ ಮಕ್ಕಳು ಕೆಟ್ಟ ಚಟದಲ್ಲಿ ಮುಳುಗಿ ಹೋಗ್ತಾರೆ. ಒಡಹುಟ್ಟಿದವನೇ ಆಗಿರ್ತಾನೆ. ಮಲ್ತಾಯಿ ಮಗ ಯಾವತ್ತಿದ್ರೂ ಮಲ್ತಾಯಿ ಮಗನೇ ಆಗಿರ್ತಾನೆ ಅಲ್ವಾ? ನಾನು ಯಾಕೆ ಮಲ್ತಾಯಿ ಸಹೋದರಿಯನ್ನ ಒಂದೇ ಕೋಣೆಯಲ್ಲಿ ಮಲ್ಗೋದಕ್ಕೆ ಬಿಟ್ಟಿದ್ದೆ? ಅಯ್ಯೋ, ಇದು ನಂದೇ ತಪ್ಪಾಗಿತ್ತು. ಯಾವಾಗ ನಾವು ನಮ್ಮ ಮಕ್ಕಳ ಮೇಲೆ ಧ್ಯಾನ ನೀಡೋದಿಲ್ವೋ ಆಗ ತೊಂದರೆಗಳು ಬಂದೇ ಬರುತ್ತವೆ. ಒಳ್ಳೆಯದು ಕೆಟ್ಟದರ ಬಗ್ಗೆ ನಾವೇ ಎಚ್ಚರ ವಹಿಸಬೇಕಾಗತ್ತೆ. ಮಕ್ಕಳಿಗಂತೂ ಏನೋ ಗೊತ್ತಾಗೋದಿಲ್ಲ. ಅವ್ರ ಹುಡುಗಾಟದಲ್ಲಿ ಎಲ್ಲ ತಪ್ಪನ್ನು ಮಾಡಿಬಿಟ್ಟಿರ್ತಾರೆ. ಇದೆಂತಹ ವಿಚಾರಗಳು ನನ್ನ ತಲೆಯಲ್ಲಿ ಬರ್ತಾ ಇದ್ವು. ಅಂದರೆ ಒಂದು ವೇಳೆ ಇದು ಸತ್ಯವಾಗಿಬಿಟ್ಟಿದ್ರೆ ಆಮೇಲೆ ಎಲ್ಲ ತಪ್ಪು ನಂದೇ ಆಗಿರುತ್ತೆ ಕೂಡ. ನಾನು ನನ್ನ ಮಗ ಮತ್ತು ಮಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದೆ. ಒಂದಿನ ನನ್ನ ಮಗಳಿಗೆ ಯಾವುದೋ ವಸ್ತುವನ್ನು ಕೊಡ್ತಾ ಇದ್ದ. ನಾನು ಅಡಕ್ಕೊಂಡು ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. ನನ್ನ ಮಗ ಹೇಳ್ತಾ ಇದ್ದ, ಇದು ನಿನ್ನ ಔಷಧಿ, ನಿನಗೆ ಈಗಿರೋ ತೊಂದರೆಗಾಗಿ ಈ ಔಷಧಿನ ತಗೋ, ಎಲ್ಲ ಸರಿಯಾಗತ್ತೆ ಅಂತ. ಅವನು ನನ್ನ ಮಗಳಿಗೆ ಕದ್ದು ಮುಚ್ಚಿ ಕೆಲವೊಂದು ಮಾತ್ರೆಗಳನ್ನು ನೀಡಿದ್ದ. ನಾನು ತುಂಬ ಚಿಂತಿತಳಾದೆ. ಯಾಕಾಗಿ ಅವನು ನನ್ನ ಮಗಳಿಗೆ ಮಾತ್ರೆಗಳನ್ನು ನೀಡ್ತಾ ಇದ್ದ? ಅಷ್ಟಕ್ಕೂ ಅವರಿಬ್ಬರು ಅದೆಂತಹ ತೊಂದರೆಯಿಂದ ಪಾರಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಕಿಂಚಿತ್ತೂ ಮಾಹಿತಿ ಇರಲಿಲ್ಲ. ಮತ್ತು ಈ ಮಾತ್ರೆಗಳು ನನಗೆ ತುಂಬ ವಿಚಿತ್ರ ಅನ್ನಿಸ್ತಾ ಇತ್ತು. ನನ್ನ ಮಗಳು ಸಹ ಮಾತ್ರೆಗಳನ್ನು ತಟ್ಟನೆ ತಗೊಂಡು ತನ್ನ ದುಪ್ಪಟ್ಟಾದಲ್ಲಿ ಗಂಟಿ ಕಿತ್ಕೊಂಡ್ಳು. ನನ್ನ ಮಗ ಹೇಳ್ದ, ಮಲಗೋದಕ್ಕಿಂತ ಮೊದಲು ಮಾತ್ರೆಗಳನ್ನು ತಗೋ, ಮತ್ತೆ ನಾಳೆ ನಿನಗೆ ಪ್ರಜ್ಞೆ ತಪ್ಪೋದಿಲ್ಲ. ಇದಾದ ನಂತರ 2-3 ದಿನಗಳವರೆಗೆ ನನ್ನ ಮಗಳು ಪ್ರಜ್ಞೆ ತಪ್ಪಿರಲಿಲ್ಲ. ಅನಂತರ ಪುನಃ ಅವಳು ಪ್ರಜ್ಞೆ ತಪ್ಪದ್ಲು. ಹೆಚ್ಚಾಗಿ ಅವಳ ಬಳಿ ಇರೋ ಮಾತ್ರೆಗಳು ಖಾಲಿಯಾಗಿರಬೇಕೋ ಏನೋ. ಆಗ ನನ್ನ ಮಗ ಮನೆಯಲ್ಲೂ ಇರಲಿಲ್ಲ. ಆದ್ದರಿಂದ ಇಂದು ನಾನು ಸಿಕ್ಕ ಅವಕಾಶವನ್ನು ಬಳಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ. ನಾನು ತುಂಬ ಹುಷಾರಾಗಿ ಆ ಚಾದರವನ್ನು ನನ್ನ ಮಗಳ ಬುಡದಿಂದ ಎಳೆದೆ. ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ನನ್ನ ಕೋಣೆಗೆ ತೆಗೆದುಕೊಂಡು ಬಂದೆ. ನಾನದನ್ನು ಚೆಕ್ ಮಾಡಬೇಕಾಗಿತ್ತು. ಆ ಚಾದರನು ನನ್ನ ಮಗಳು ಪ್ರತಿದಿನ ಬೆಳಗ್ಗೆ ಎದ್ದು ವಾಶ್ ಮಾಡುವಂತಹ ಯಾವ ಕೊಳೆ ಅದರಲ್ಲಿ ಇರ್ತಾ ಇತ್ತು. ಎಲ್ಲಿವರೆಗೆ ಅಂದರೆ ತನ್ನ ರೋಗದ ಬಗ್ಗೆಯೂ ಅಷ್ಟು ಲಕ್ಷ್ಯವನ್ನು ನೀಡ್ತಾ ಇರಲಿಲ್ಲ. ಆದರೆ ನಾನು ಚಾದರನ ಬಿಚ್ಚಿ ನೋಡಿದಾಗ ನನಗೆ ಅಂಥದ್ದೇನೂ ಕಾಣಿಸ್ಲಿಲ್ಲ. ಆದರೆ ನಾನು ಧ್ಯಾನವಿಟ್ಟು ನೋಡಿದಾಗ ಈಗ ಚಕಿತಳಾಗೋ ಸರದಿ ನನ್ನದಾಗಿತ್ತು. ಆ ಚಾದರದಲ್ಲಿ ಬಿಳಿಯಾದ ಕೂದಲುಗಳು ಇದ್ವು. ಚಾದರದ ಪೂರ್ಣ ಚಿಕ್ಕ ಚಿಕ್ಕ ಕೂದಲುಗಳಿಂದ ತುಂಬ ಹೋಗಿತ್ತು. ಇದು ಯಾವುದ್ರ ಕೂದಲು ಅಂತ ನನಗೊಂದೂ ಅರ್ಥವಾಗಿರಲಿಲ್ಲ. ಇದೇನಾಗ್ತಾ ಇದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನ ಮಗ ಮತ್ತು ಮಗಳ ನಡೆ ನುಡಿಗಳ ಮೇಲೆ ನಾನು ಕಣ್ಣಿಟ್ಟಿದ್ದೆ. ಎಲ್ಲವನ್ನೂ ನನ್ನ ಮನ ಬಂದಂತೆ ಯೋಚಿಸ್ತಾ ಇದ್ದೆ. ಆದರೆ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಅಲ್ಲಿವರೆಗೆ ಚಾದರವನ್ನು ತೆಗೆದುಕೊಂಡು ಹೋಗಿದ್ದು, ನಾನು ಚಾದರವನ್ನು ಪರೀಕ್ಷಿಸಿದ್ದು ಎಲ್ಲ ತನ್ನ ಮಗಳಿಗೆ ಗೊತ್ತಾಗಿ
ಅವಳು ನನ್ನ ಹತ್ರ ಬಂದು ಕೂತ್ಕೊಂಡ್ಳು ಮತ್ತು ಗಾಬರಿಯಾದಂತೆ ಕಾಣಿಸ್ತಾ ಇದ್ಲು. ಇದಾದ್ಮೇಲೆ ನಾನು ಅವಳನ್ನು ಕೇಳಿದೆ, ಏನು ವಿಷಯ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅವಳು ಕೇಳಿದ್ಲು. ಅಮ್ಮ, ಚಾದರದಲ್ಲಿದೆ. ನಾನು ಹೇಳಿದೆ, ಯಾಕೆ? ನಾನದನ್ನು ವಾಶ್ ಮಾಡಿದೆ. ಇದನ್ನು ಕೇಳಿ ಅವಳು ಅಲ್ಲಿಂದ ಎದ್ದು ಹೋಗೋದಕ್ಕೆ ಪ್ರಯತ್ನಿಸಿದ್ಲು. ಆಗ ನಾನು ಅವಳ ಕೈ ಹಿಡಿದು ನಿಲ್ಲಿಸಿ ಕೇಳಿದೆ, ನಾನೆಲ್ಲ ನೋಡಿಬಿಟ್ಟಿದ್ದೀನಿ. ಆ ಚಾದರಕ್ಕೆ ಏನೋ ಅಂಟ್ಕೊಂಡಿದೆ. ಏನಿದ್ರು ನನಗೆ ಹೇಳಿಬಿಡು. ಇದೆಲ್ಲ ಏನು? ನೀನು ಇಷ್ಟು ದಿನಗಳಿಂದ ನನ್ನಿಂದ ಏನನ್ನ ಮುಚ್ಚಿಡ್ತಾ ಇದೆಯಾ? ತುಂಬ ದಿನಗಳಿಂದ ನಾನು ತುಂಬ ಚಿಂತೆ ಮಾಡ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾ ಇದೆ. ಆಗ ನನ್ನ ಮಗಳು ನನ್ನ ಹತ್ರ ಬಂದು ಕೂತ್ಕೊಂಡ್ಳು ಮತ್ತು ಎಂಥ ವಿಷಯ ಹೇಳಿದ್ಲು ಅಂತಂದರೆ ಅದನ್ನು ಕೇಳಿ ನಾನು ಭೂಮಿಯಲ್ಲಿ ಹುದುಗಿ ಹೋದಂತಾಯಿತು. ಆಗ ನನ್ನ ಮಗಳು ಹೇಳಿದ್ಲು, ಅಮ್ಮ, ನೀವು ಯಾವ ರೀತಿ ಅಂದ್ಕೊಂಡಿದ್ದೀರೋ ಸತ್ಯವಾಗ್ಲೂ ಆ ರೀತಿ ಇಲ್ಲ. ಈ ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅಂತ ನಮಗೆ ಅರ್ಥ ಆಗಿತ್ತು. ನಮ್ಮ ಕಿರಾಣಿ ಅಂಗಡಿನೂ ಅಷ್ಟೊಂದೇನು ಚೆನ್ನಾಗಿ ನಡೀತಾ ಇರಲಿಲ್ಲ. ನನ್ನ ತಮ್ಮನಿಗೂ ಹೇಳಿಕೊಳ್ಳುವಷ್ಟು ಸಂಪಾದನೆ ಏನೂ ಇರಲಿಲ್ಲ. ಆದರೆ ನಮ್ಮಿಂದ ಮಾಡೋದಕ್ಕೆ ಸಾಧ್ಯವಿರಬಹುದಾದ ಯಾವ ಕೆಲಸ ನಮಗೆ ದೊರೀತಾ ಇರಲಿಲ್ಲ. ಹೀಗಿರುವಾಗ ಅಭಿಷೇಕ್ನ ಗೆಳೆಯ ಅವನಿಗೊಂದು ಕೆಲಸನ ನೀಡ್ದ. ವಿಷಯ ಏನು ಅಂತಂದರೆ ಸಿಂಪಲ್. ಅವನು ಅಪರೂಪದ ಬೆಕ್ಕಿನ ಮರಿಗಳನ್ನು ಇಟ್ಕೊಂಡಿದ್ದ. ಸರಿಸುಮಾರು 3-4 ಮರಿಗಳಿದ್ವು. ಅವುಗಳ ಲಾಲನೆ ಪಾಲನೆ ಮಾಡೋದು ಅವನ ಗೆಳೆಯನಿಗೆ ಸಾಧ್ಯವೇ ಇರಲಿಲ್ಲ. ಆದ್ದರಿಂದ ಬೆಕ್ಕಿನ ಮರಿಗಳನ್ನು ಪೋಷಿಸುವ ಕೆಲಸವನ್ನು ನಮಗೆ ವಹಿಸಿದ್ದ ಮತ್ತು ಕೆಲಸಕ್ಕಾಗಿ ಅವನು ನಮಗೆ ತುಂಬ ಹಣನ ನೀಡಿದ್ದ. ತಮ್ಮನು ದಿನ ಪೂರ್ತಿ ಅಲ್ಲಿ ಇರ್ತಾ ಇದ್ದ. ರಾತ್ರಿಯಲ್ಲಿ ಅವನಿಗೆ ವಿಶ್ರಾಂತಿ ಬೇಕಾಗಿತ್ತು. ಆದ್ದರಿಂದ ಆ ಬೆಕ್ಕಿನ ಮರಿಗಳನ್ನು ಕೋಣೆಗೆತ್ಕೊಂಡು ಬರ್ತಾ ಇದ್ದ. ನಾನು ಮರಿಗಳನ್ನು ಸಂಭಾಳಿಸ್ತಾ ಇದ್ದೆ. ಆ ಬೆಕ್ಕಿನ ಮರಿಗಳ ಕೂದಲೇ ಬೆಳಗ್ಗೆ ಚಾದರಕ್ಕೆ ಅಂಟ್ಕೊಂಡಿರ್ತಾ ಇದ್ವು. ಅದಕ್ಕಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಚಾದರವನ್ನು ವಾಶ್ ಮಾಡ್ತಾ ಇದ್ದೆ. ಯಾಕಂದರೆ ನೀವು ಇದೆಲ್ಲ ಇಷ್ಟಪಡುವುದಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಹಾಗೂ ನಿಮ್ಗೆ ತಿಳಿಸೋದಕ್ಕೆ ನಮಗೆ ಇಷ್ಟ ಇರಲಿಲ್ಲ. ಹೀಗೆ ನಾವು ಈ ಕೆಲಸ ಮಾಡ್ತಾ ಇದ್ವಿ. ಆದರೆ ಬೆಕ್ಕಿನ ಮರಿಗಳಿಂದ ನನಗೆ ಅಲರ್ಜಿ ಆಗತ್ತೆ ಅಂತ ಮೊದಲೇ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದೇ ಕಾರಣದಿಂದ ನಾನು ಬೆಳಗ್ಗೆ ಪ್ರಜ್ಞೆ ತಪ್ಪಿಡ್ತಾ ಇದ್ದೆ. ಅಲರ್ಜಿ ಕಡಿಮೆಯಾಗಲಿ ಅಂತ ಇದಕ್ಕೆ ಸಂಬಂಧಪಟ್ಟ ಮಾತ್ರೆಗಳನ್ನೇ ತಮ್ಮ ನನಗೆ ತಂದುಕೊಡ್ತಾ ಇದ್ದು. ಅಮ್ಮ, ತಮ್ಮನ ಗೆಳೆಯ ತುಂಬ ಶ್ರೀಮಂತ. ಅವನು ನಮಗೆ ಈ ಕೆಲಸಕ್ಕೆ ತುಂಬ ಹಣ ನೀಡ್ತಿದ್ದಾನೆ. ಒಂದಿನಕ್ಕೆ 1,000 ರೂಪಾಯಿ ನೀಡ್ತಾನೆ. ಇಂದು ನಮ್ಮ ಮನೆಯಲ್ಲಿ ಆ ಬೆಕ್ಕಿನ ಮರಿಗಳ ಕೊನೆಯ ದಿನವಾಗಿತ್ತು. ಯಾಕಂದರೆ ಆ ಶ್ರೀಮಂತ ಗೆಳೆಯ ಇಂದು ಮರಿಗಳನ್ನು ತೆಗೆದುಕೊಂಡು ಬೇರೆ ಸಿಟಿಗೆ ಹೋಗ್ತಾ ಇದ್ದಾನೆ ಮತ್ತು ನಾವು ಬಿದ್ದು ಹೋದ ಮೇಲ್ಛಾವಣಿಯನ್ನು ರಿಪೇರಿ ಮಾಡುವಷ್ಟು ಹಣವನ್ನು ಸಂಪಾದನೆ ಮಾಡಿದ್ದೀವಿ ಮತ್ತು ಮನೆಗಾಗಿ ಸ್ವಲ್ಪ ರೇಷನ್ ಸಾಮಾನುಗಳನ್ನು ತೆಗೆದುಕೊಂಡು ಬರಬಹುದು. ನಿಮಗೆ ಬಿಟ್ಟಿ ಪ್ರಾಣಿಗಳನ್ನು ಇಷ್ಟವಿಲ್ಲ ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ನಿಮಗೆ ನಾವು ಈ ವಿಷಯನ ಹೇಳಿರಲಿಲ್ಲ. ಆದರೆ ನನಗೆ ಗೊತ್ತಿಲ್ಲ, ನೀವು ನಮ್ಮ ಬಗ್ಗೆ ಏನೇನೋ ಯೋಚನೆ ಮಾಡಿಬಿಟ್ಟಿದ್ದೀರಾ ಅಂತ. ನೀವು ನಮ್ಮ ಮೇಲೆ ಸಂಶಯ ಪಟ್ರಿ. ಆಗ ನೀವು ಆಡೋ ಪ್ರತಿಯೊಂದು ಮಾತುಗಳು ನಮ್ಮ ಹೃದಯಕ್ಕೆ ಚುಚ್ಚಿದಂತೆ ಆಗ್ತಾ ಇತ್ತು. ನನಗೆ ಗೊತ್ತು ಅಭಿಷೇಕ್ ನನ್ನ ಮಲ ಸಹೋದರ ಅಂತ. ಆದರೆ ಅವನು ನನಗೆ ನನ್ನ ಸ್ವಂತ ತಮ್ಮಂಗಿಂತ ಹೆಚ್ಚಾಗ್ಬಿಟ್ಟಿದ್ದಾನೆ. ಅವನು ಎಲ್ಲ ಸಂದರ್ಭದಲ್ಲೂ ನಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾನೆ. ಹಾಗೆ ನೋಡಿದ್ರೆ ನಾವು ಅವನಿಗೆ ಏನಾಗಬೇಕು ಅಮ್ಮ? ಅವನ ತಂದೆಯಂತೂ ಈ ಲೋಕದಲ್ಲೇ ಇಲ್ಲ ಮತ್ತು ಅವನು ಒಳ್ಳೆ ಸಂಬಂಧಿಕರು ಇದ್ದಾರೆ. ಅವರು ನಮಗಿಂತ ತುಂಬ ಶ್ರೀಮಂತರು. ನಮ್ಮೊಂದಿಗೆ ಇರೋದನ್ನು ಬಿಟ್ಟು ಶ್ರೀಮಂತ ಒಳ್ಳೆಯ ಸಂಬಂಧಿಕರ ಜೊತೆ ಸುಖವಾಗಿರ್ಬಹುದಾಗಿತ್ತು. ಆದರೂ ಅವನು ನಮ್ಮೊಂದಿಗೇ ಇದ್ದಾನೆ. ಯಾಕೆ ಹೇಳು? ಅವನು ಯಾವತ್ತೂ ನಮ್ಮನ್ನು ಒಂಟಿಯಾಗಿರೋದಕ್ಕೆ ಬಿಟ್ಕೊಡೋದಿಲ್ಲ ಮತ್ತು ಇಷ್ಟನೂ ಪಡೋದಿಲ್ಲ. ಅವನು ಯಾವಾಗಲೂ ನನ್ನನ್ನು ಸ್ವಂತ ಅಕ್ಕನಂತೆ ನೋಡ್ಕೊಂಡಿದ್ದಾನೆ. ಅವನು ಯಾವತ್ತಿಗೂ ಕೂಡ ನನ್ನೊಂದಿಗೆ ಯಾವತ್ತೂ ಕೆಟ್ಟದಾಗಿ ಮಾತಾಡಿಲ್ಲ. ನಮ್ಮ ಜೊತೆಯಾಗಿ ನಿಲ್ತಾನೆ. ಅವನು ನಮಗಾಗಿ ತುಂಬ ಕಷ್ಟಪಡ್ತಿದ್ದಾನೆ ಅಮ್ಮ.
ದಿನ ಪೂರ್ತಿ ದುಡಿತಾ ಇದ್ದಾನೆ ಮತ್ತು ರಾತ್ರಿಯಲ್ಲಿ ಅವನಿಗೆ ಕೆಲಸ ಮಾಡೋದಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೆ. ರಾತ್ರಿಯಲ್ಲಿ ತಾನೇ ಕೆಲಸ ಮಾಡ್ತೀನಿ ಅಂತ ಅವನು ಹೇಳ್ತಾ ಇದ್ದ. ದಿನ ಪೂರ್ತಿ ಪಾಪ ನನ್ನ ತಮ್ಮ ಪರಿಶ್ರಮ ಪಡ್ತಾ ಇದ್ದ. ಆದ್ದರಿಂದ ನಾನು ಅವನಿಗೆ ರಾತ್ರಿ ನೀನು ವಿಶ್ರಾಂತಿ ತಗೋ, ನಾನು ಪಿಕ್ಕಿನ ಮರಿಗಳನ್ನು ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ. ನಾನಂತೂ ಅವನಿಗೆ ಸಹಾಯ ಮಾಡ್ತಾ ಇದ್ದೆ. ನನಗೆ ಇದನ್ನು ಕೇಳಿ ತುಂಬ ದುಃಖ ಆಯಿತು. ನನಗೆ ನನ್ನ ಮೇಲೆ ತುಂಬ ಕೋಪ ಬಂತು. ಹಿಂದೆ ಮುಂದೆ ಯೋಚಿಸ್ದೆ ನನ್ನ ಮಕ್ಕಳ ಬಗ್ಗೆ ನಾನು ಏನೇನೆಲ್ಲ ಕೆಟ್ಟ ಯೋಚನೆ ಮಾಡಿಬಿಟ್ಟಿದ್ದೀನಿ. ಅದಕ್ಕಿಂತಲೂ ಹಲವು ಪಟ್ಟು ನನ್ನ ಮಕ್ಕಳು ತುಂಬ ಒಳ್ಳೆಯವರಾಗಿದ್ದರು. ಎಂತಹ ಕೆಟ್ಟ ವಿಚಾರಗಳನ್ನು ನಾನು ಅವ್ರ ಬಗ್ಗೆ ಯೋಚಿಸ್ಬಿಟ್ಟಿದ್ದೆ. ಅಂತಹುದನ್ನು ನಾನು ಯೋಚಿಸಲೇಬಾರ್ದಾಗಿತ್ತು. ನಾವು ಈ ವಿಷಯವನ್ನು ಅಭಿಷೇಕ್ನಿಗೆ ಹೇಳಲಿಲ್ಲ, ಅದಿತಿ ಕೂಡ ಹೇಳಲಿಲ್ಲ. ಈಗ ನನಗೆ ಇದರ ರಹಸ್ಯ ಗೊತ್ತಾಗಿತ್ತು. ಯಾಕಂದರೆ ಹೇಗಿದ್ರೂ ಈ ಕೆಲಸ ಮುಗ್ದು ಹೋಗಿತ್ತು. ನಾನು ಅವನ ದೃಷ್ಟಿನಲ್ಲಿ ಇನ್ನು ಕೆಟ್ಟವಳಂತೆ ಕಾಣೋದಕ್ಕೆ ಇಷ್ಟಪಡಲಿಲ್ಲ. ಕೆಲವು ದಿನಗಳ ನಂತರ ಅಭಿಷೇಕ್ ಆ ಕೋಣೆಯ ಮೇಲ್ಚಾವಣಿಯನ್ನು ಹಾಕಿಸ್ದ. ನಮ್ಮ ಮನೆ ಕೋಣೆಯೂ ಸಹ ಸರಿಯಾಯಿತು. ಬರಬರುತ್ತಾ ನಾವು ತುಂಬ ಕಷ್ಟಪಟ್ವಿ. ನನ್ನ ಮಗಳು ಸಹ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ಲು. ನಮ್ಮ ಪರಿಸ್ಥಿತಿನೂ ಸ್ವಲ್ಪ ಮೊದಲಿಗಿಂತ ಸುಧಾರಿಸ್ಕೊಳ್ಳತೊಡಗಿತ್ತು. ನಿಧಾನ ಎಷ್ಟು ಸುಧಾರಿಸಿತ್ತು ಅಂದರೆ ನಮ್ಮ ಮನೆಯಲ್ಲಿ ಈಗ ಯಾವುದೇ ಕುಂದು ಕೊರತೆಗಳಿರಲಿಲ್ಲ. ದೇವರು ನನಗೆ ತುಂಬ ಬುದ್ಧಿವಂತ ಮತ್ತು ಒಳ್ಳೆಯ ಮಕ್ಕಳನ್ನು ನೀಡಿದ್ದ. ಮಕ್ಕಳು ನನ್ನದಾಗಿದ್ದರು, ಮತ್ತೊಬ್ಬರಾಗಿದ್ದಾಗಿದ್ದರೂ ಭಗವಂತನ ಕೃಪೆಯಿಂದ ನಾನು ಒಳ್ಳೆಯ ಪರಿಶ್ರಮಿ ಮಕ್ಕಳನ್ನೇ ಪಡ್ಕೊಂಡಿದ್ದೆ. ಅವರು ತುಂಬ ಕಷ್ಟಪಟ್ಟು ಮೇಲೆ ಬರಬೇಕಾಗಿತ್ತು. ಅವರು ಕೈ ಕಟ್ಟಿ ಕೂತ್ಕೊಳ್ಳೋ ಹಾಗಿರಲಿಲ್ಲ. ಯಾಕಂದರೆ ಮೊದಲಿನ ಹಾಗೆ ಅವ್ರ ತಂದೆ ನೆರಳು ಅವ್ರ ಮೇಲಿರಲಿಲ್ಲ. ನಾನೂ ಸಹ ಮುಖ್ಯವಾಗಿ ಏನೂ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಇದವ್ರಿಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿತ್ತು. ಮತ್ತಿದು ಬಹುದೊಡ್ಡ ವಿಷಯ ಕೂಡ ಆಗ್ಬಿಟ್ಟಿತ್ತು. ದೇವರ ದಯೆಯಿಂದ ಈಗ ಎಲ್ಲ ಸರಿ ಹೋಯಿತು. ನಾನು ಹೇಗೆ ಯೋಚಿಸ್ತಾ ಇದ್ದೀನೋ ಹಾಗೆ ನಡೀಲಿಲ್ಲ, ಆದರೆ ಹಾಗೂ ನಡೆಯೋ ಸಾಧ್ಯತೆ ಇತ್ತು ಅಲ್ವಾ? ಹಾಗಾಗ್ಬಿಟ್ಟಿದ್ದಿದ್ರೆ ನಾನು ಎಲ್ಲಿ ಹೋಗಬೇಕಾಗಿತ್ತು? ಕೊನೆಗೆ ನಾನು ಇಷ್ಟೇ ಹೇಳೋದು, ಮೇಲೊಬ್ಬ ಇದ್ದಾನೆ, ಅವನ ಇಷ್ಟದಂತೆ ಎಲ್ಲ ನಡೆಯುತ್ತೆ. ನನ್ನ ಮಕ್ಕಳು ತುಂಬ ತಿಳ್ಕೊಂಡವರಾಗಿದ್ದರು, ಆದರೆ ಅವ್ರ ಮನಸ್ಸಿನಲ್ಲಿ ಆ ರೀತಿ ಏನೂ ಇರಲಿಲ್ಲ. ನಾನೊಂದು ತಾಯಿಯಾಗಿ ಈ ಮಾತನ್ನು ಹೇಳ್ತೀನಿ. ಮಕ್ಕಳ ವಿಷಯದಲ್ಲಿ ಇದೊಂದನ್ನು ತುರ್ತಾಗಿ ಮಾಡಿ. ನಾನು ನನ್ನ ಮಕ್ಕಳಿಗೆ ಮಾಡಿದ ತಪ್ಪನ್ನು ಯಾರೂ ಮಾಡಬೇಡಿ. ನಾನು ನನ್ನ ಮಕ್ಕಳನ್ನ ಒಂದೇ ಕೋಣೆಯಲ್ಲಿ ಇಡಬಾರ್ದಾಗಿತ್ತು. ಯಾಕಂದರೆ ಯಾವುದು ನಡೆದಿಲ್ವೋ ಅದು ನಡಿಲೂಬಹುದಾಗಿತ್ತು. ಹಾಗೇನಾದರೂ ಆಗ್ಬಿಟ್ಟಿದ್ದಿದ್ರೆ ಎಲ್ಲ ಮುಗ್ದು ಹೋಗ್ಬಿಡ್ತಾಯಿತ್ತು. ನನ್ನ ಮಕ್ಕಳಂತೂ ತಿಳ್ಕೊಂಡವರಾಗಿದ್ದರು. ಬಹುಶಃ ನಾನು ಅವ್ರ ಮೇಲೆ ಮತ್ತು ಅವರ ಜೀವನದ ಮೇಲೆ ಗಮನ ಇಟ್ಟಿದ್ದರಿಂದ ಆ ರೀತಿ ಆಗಲಿಲ್ಲ. ಅವ್ರು ತಮ್ಮ ಜೀವನದಲ್ಲಿ ಏನು ಮಾಡ್ತಾ ಇದ್ದಾರೆ ಇದರ ಗಮನ ಇಟ್ಟಿದ್ದರಿಂದ ಆ ರೀತಿ ಆಗಲಿಲ್ಲ. ಅವ್ರು ತಮ್ಮ ಜೀವನದಲ್ಲಿ ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆನೂ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಅವ್ರನ್ನ ಪ್ರೀತಿ ಮಾಡೋ ಜೊತೆಗೆ ಸ್ವಲ್ಪ ಸ್ಟ್ರಿಕ್ಟಾಗಿ ಇಟ್ಕೊಳ್ಳಿ. ಅವ್ರು ಏನೇನು ತಪ್ಪು ಮಾಡ್ತಾರೆ, ಏನೇನು ಮಾಡ್ತಾ ಇಲ್ಲ ಎಲ್ಲನೂ ಅವ್ರ ಬಾಯಿಂದಲೇ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ಬೇಕು. ಮತ್ತು ಮಕ್ಕಳು ಯೌವನಕ್ಕೆ ಕಾಲಿಟ್ಟಾಗ ಅವರ ಹಾಸಿಗೆನ ಬದಲಾಯಿಸೋದನ್ನು ಮಾತ್ರ ಧ್ಯಾನದಲ್ಲಿ ಇಟ್ಕೊಳ್ಳಿ. ಸೊ ಕತೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ. ಬಾಯ್.